ಆತ ವಿಕೃತ ಮತ್ತು ವಿಚಿತ್ರ ಕಳ್ಳ. ವಿಕೃತ ಕಾಮಿ ಉಮೇಶ್ ರೆಡ್ಡಿಯನ್ನ ನೆನಪಿಸಿದವನು. ಕದಿಯಲೇಬೇಕು ಅಂತ ಬಂದವನು ಕದಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಎಸ್, ಬ್ಯಾಟರಾಯನಪುರ ಬಳಿ ಇರುವ ಟಿಂಬರ್ ಯಾರ್ಡ್ನಲ್ಲಿ ನಡೆದಂತಹ ಘಟನೆ ಇದು. ಆತನಿಗೆ ಪ್ರೊಫೆಷನಲ್ ಕಳ್ಳ ಅಂತ ಅನ್ಸ್ಕೊಳ್ಬೇಕೆಂಬ ಚಟವೋ, ಮಾನಸಿಕ ಅಸ್ವಸ್ಥನೋ ಅಥವಾ ವಿಕೃತ ಕಾಮಿ ಉಮೇಶ್ ರೆಡ್ಡಿಯ ಅಪರಾವತಾರವೋ ಏನೋ ಗೊತ್ತಿಲ್ಲ. ನಿನ್ನೆ ರಾತ್ರಿ ಕಳ್ಳತನಕ್ಕೆ ಬಂದಿದ್ದ ಈತ ಚಿನ್ನಾಭರಣ, ನಗದು ಕದಿಯಲು ಬಂದಿದ್ನೋ ಅಥವಾ ಮಹಿಳೆಯರ ಒಳ ಉಡುಪನ್ನೇ ಕದಿಯಲು ಬಂದಿದ್ನೋ ಗೊತ್ತಿಲ್ಲ. ಆದರೆ ಮನೆಯ ಟೆರೆಸ್ ಮೇಲೆ ನೇತು ಹಾಕಿರುವ ಮಹಿಳೆಯರ ಸೀರೆ ಮತ್ತು ಒಳ ಉಡುಪನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಸಿಮ್ಮಿಸು, ಪೆಟ್ಟಿಕೋಟು, ನೈಟಿ, ಟವಲ್ಲು ಅಷ್ಟೇ ಹೋಗಿರೋದು, ಇನ್ಯಾವುದು ಬೇರೆ ಯಾವುದು ಹೆಣ್ಮಕ್ಳದೇ ಎತ್ಕೊಂಡಿರೋದು. ಇವಾಗ ಯಾವುದು ಗಂಡು ಮಕ್ಳದೆಲ್ಲ ಚೆನ್ನಾಗಿರೋದೆಲ್ಲ ಇಲ್ಲೇ ಇದೆ. ಟೀ ಶರ್ಟು ಪ್ಯಾಂಟೆಲ್ಲ ಯಾವುದು ಮುಟ್ಟಿಲ್ಲ, ಬರೀ ಹೆಣ್ಮಕ್ಳದ್ದು ಮಾತ್ರ ಎತ್ಕೊಂಡಿರೋ. ಮತ್ತೆ ಕೊಳ ಆನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಯಾರೋ ಹುಡುಗ ಇನ್ನೂ ಅದು ಸೈಲೆನ್ಸರ್ ಮೂಸ್ಕೊಂಡು ಕುತ್ಕೊಳ್ಳೋನು. ಪಕ್ಕದ ಬಿಲ್ಡಿಂಗ್ ಅವ್ರು ನೋಡಿ, ಆಂಟಿ ಅವ್ರು ಬೇಕಾದ್ರೆ ಏನು ಮಾಡೋಕ್ಕೂ ಎಸಲ್ಲ, ಇವ್ರನ್ನ ಕೂರಿಸ್ಬೇಡ್ರಿ ಅಂತ ಕಳಿಸಿದ್ವಿ ಒಂದೆರಡು ಸಾರಿ. ನಿನ್ನೆ ತಡರಾತ್ರಿ ಮಹಿಳೆಯರು ಮನೆಯ ಟೆರೆಸ್ ಮೇಲೆ ಒಣಗಲು ಹಾಕಿದ್ದ ಬಟ್ಟೆಗಳು ಬೆಳಗಾಗುವುದರಲ್ಲಿ ಮಾಯವಾಗಿದೆ. ಪುರುಷರ ಕೆಲ ಬಟ್ಟೆಗಳು ಬಿಟ್ಟರೆ ಮಹಿಳೆಯರ ಒಳ ಉಡುಪುಗಳು ಕಾಣೆಯಾಗಿದ್ದವು. ಈ ಹಿಂದೆಯೂ ಒಳ ಉಡುಪುಗಳು ಕಾಣೆಯಾಗಿದ್ರೂ ಮರ್ಯಾದೆಗೆ ಅಂಜಿ ಮಹಿಳೆಯರು ಯಾವುದೇ ದೂರು ಕೊಟ್ಟಿರಲಿಲ್ಲ. ಆ ಕಳ್ಳನಿಗೆ ಬಟ್ಟೆ ಕದಿಯುವ ಇಂಟೆನ್ಷನ್ ಇದ್ರೆ ಓಕೆ, ಆದ್ರೆ ಬೇರೆ ರೀತಿಯ ಅನಾಹುತಗಳು ನಡೆದ್ರೆ ಅನ್ನೋ ಭಯದಿಂದ ಈಗ ಬ್ಯಾಟರಾಯನಪುರ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಯಾಕೆಂದ್ರೆ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೂ ಇದೇ ಸ್ವಭಾವ ಇದ್ದದ್ದನ್ನ ಯಾರೂ ಮರೆತಿಲ್ಲ. ಮೇನ್ ಇಂಪಾರ್ಟೆಂಟ್ ಬಟ್ಟೆಗಳೇ ಇದು ಮಾಡ್ಕೊಂಡು ಎತ್ಕೊಂಡು ಹೊಂಟೋಗ್ತಾ ಇದ್ದಾರೆ. ಅದು ಏನು ಅಂತಂದರೆ ಅವ್ರದ್ದೇ ಜಾಸ್ತಿ ಬಟ್ಟೆ ಹೋಗಿರೋದು, ಇವ್ರದ್ದು ಹೋಗಿದೆ. ನಮ್ದು 2 ಬಟ್ಟೆ ಹೋಗಿದೆ. ಇದೇ ಫಸ್ಟ್ ಟೈಮ್ ಹಂಗಾಗಿರೋದು. ಕಳ್ತನ ಆಗೋದು ಸಹಜ ಅದು. ಇದು ಬಟ್ಟೆಗಳು ಇದನ್ನ ಎತ್ಕೊಂಡು ಹೋಗ್ತಿರೋದು ನಮ್ಗೆ ಗೊತ್ತಿರೋದು ಇದೇ ಫಸ್ಟ್ ಟೈಮು. ಮೇನ್ ಅವ್ರದ್ದೊಂದು 3 ಬಟ್ಟೆ, ಇವ್ರದ್ದೊಂದು 3 ಬಟ್ಟೆ, ನಮ್ದೊಂದು 2 ಬಟ್ಟೆ, ಎಲ್ಲ ಒಟ್ಟು ಒಂದು 10 ಬಟ್ಟೆ ತೊಗೊಂಡೋಗಿದ್ದಾರೆ. ಹಳೆ ಬಟ್ಟೆ, ಒಟ್ಟು ಇಂಪಾರ್ಟೆಂಟ್ ಬಟ್ಟೆಗಳೇ ಇದು ಮಾಡ್ಕೊಂಡು ತೊಗೊಂಡೋಗಿರೋದು ಅವರು. ಆದರೆ ಆತ ಕಳ್ಳತನಕ್ಕೆ ಏನೂ ಸಿಗ್ಲಿಲ್ಲ ಎಂಬ ಕಾರಣಕ್ಕೆ ಬಟ್ಟೆ ಕದ್ನೋ ಇಲ್ಲವೋ ಒಳ ಉಡುಪುಗಳನ್ನ ಕದಿಯೋ ಸೈಕೋನ ತನಿಖೆಯಿಂದನೇ ತಿಳಿಯಬೇಕಿದೆ. ಯಾವುದಕ್ಕೂ ಈತನನ್ನ ಪೊಲೀಸರು ಮಟ್ಟ ಹಾಕುವವರೆಗೂ ಮಹಿಳೆಯರು ಎಚ್ಚರದಿಂದ ಇದ್ರೆ ಒಳಿತು. ಕ್ಯಾಮರಾಮನ್ ಬಸವರಾಜ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.